ಕಪಲ್ ಫ್ರೆಂಡ್ಲಿ ಶಿವ ಅನ್ನೋ ತೆಲುಗು ಇಂಟೀರಿಯರ್ ಡಿಸೈನರ್ ಹುಡುಗ ಮತ್ತೆ ಮಿತ್ರ ಅನ್ನೋ ತೆಲುಗು ಹುಡುಗಿ ಜಾಬ್ ಸರ್ಚ್ ಮಾಡ್ತಾ ಚೆನ್ನೈಗೆ ಬಂದಾಗ ಇವರಿಬ್ರು ಒಂದೇ ರೂಮ್ ನ ಶೇರ್ ಮಾಡ್ಕೊಳ್ಳುವಂತ ಸಿಚುಯೇಷನ್ ಬರುತ್ತೆ. ಅಲ್ಲಿಂದ ಇವರ ಲೈಫ್ ಹೇಗೆ ಇರುತ್ತೆ, ಶಿವನ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅಂಡ್ ಇವರ ಮಧ್ಯೆ ಬರುವಂತ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನು ಅನ್ನೋದು ಸ್ಟೋರಿ. ಹಾಗೆ ಇದರಲ್ಲಿ ಏನ್ ಇಷ್ಟ ಆಯ್ತು, ಇದರಲ್ಲಿ ಇರುವಂತ ತುಂಬಾ ಪಾಸಿಟಿವ್ ಯಾವುದು ಎಲ್ಲನೂ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕಂಟೆಂಟ್ ರೀಚ್ ಆಗೋದಕ್ಕೋಸ್ಕರ ಒಂದು ಲೈಕ್. ತುಂಬಾ ಡೇಸ್ ಆದ್ಮೇಲೆ ತೆಲುಗುಲಿ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ಇದು ಅಂತ ಹೇಳ್ಬೋದು. ಇದರಲ್ಲಿ ಚೆನ್ನೈ ಸಿಟಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಬ್ಯಾಂಗ್ಳೂರ್ ಡೇಸ್ ತರ ಇದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋದವರ ಸ್ಟೋರಿ. ಇನ್ನು ಇದರಲ್ಲಿ ಫಸ್ಟ್ ನನಗೆ ಇಷ್ಟ ಆಗಿದ್ದು ಅಂತಂದ್ರೆ ನ್ಯಾಚುರಲ್ ಆಕ್ಟಿಂಗ್. ಸಂತೋಷ್ ಅಂಡ್ ಮಾನಸ್ ಅವರ ಆಕ್ಟಿಂಗ್ ಇದರಲ್ಲಿ ರಿಯಲ್ ಕಪಲ್ಸ್ ಅನ್ನೋ ತರನೇ ಫೀಲ್ ಕೊಡುತ್ತೆ. ಇವರ ಆಕ್ಟಿಂಗ್ ಅಷ್ಟು ನ್ಯಾಚುರಲ್ ಆಗಿ ಬಂದಿದ್ದು ಮತ್ತೆ ಇವರ ಮಧ್ಯೆ ಇರುವಂತ ಡೈಲಿ ರೊಟೀನ್, ಸ್ಮಾಲ್ ಮೂಮೆಂಟ್ಸ್, ಸ್ಟ್ರಗಲ್ಸ್ ಎಲ್ಲ ರಿಲೇಟಬಲ್ ಆಗಿದೆ. ಇನ್ನು ಶಿವ ಮತ್ತೆ ಮಿತ್ರ ಅವರ ಮೊಮೆಂಟ್ಸ್ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಬಂದಿದೆ. ಮತ್ತೆ ಇವರ ಕೆಮಿಸ್ಟ್ರಿ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಫಿಲಮ್ ಅಲ್ಲಿ ಶಿವ ಅಂಡ್ ಮಿತ್ರ ಅವರ ಬ್ಯಾಕ್ ಸ್ಟೋರಿ, ಇವರು ಚೆನ್ನೈಗೆ ಬರೋದು, ಸ್ಟ್ರಗಲ್ ಆಗೋದು, ಗ್ರೋ ಆಗೋದು ಎಲ್ಲ ಕ್ಲೀನ್ ಆಗಿದೆ. ಸೊ ಇದು ಒಂದು ಒಳ್ಳೆ ನೀಟ್ ರೈಟಿಂಗ್ ಅಂತಾನೆ ಹೇಳ್ಬೋದು. ಮತ್ತೆ ಇವರು ಮೇಕಪ್ ಲೆಸ್ ಇರೋದ್ರಿಂದ ಅಂಡ್ ಕ್ರೌಡ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಫಿಲಮ್ ನ ಶೂಟ್ ಮಾಡಿರೋದ್ರಿಂದ ಇದು ಫಿಲಮ್ ಅನ್ನೋ ಫೀಲ್ಗೂ ಜಾಸ್ತಿ ಒಂದೊಳ್ಳೆ ರಿಯಲ್ ಕಪಲ್ ಅನ್ನೋ ಫೀಲ್ ಕೊಡುತ್ತೆ. ಇದು ಸಂತೋಷ್ ಶೋಭನ್ ಅವ್ರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಮೂವಿ ಅಂತಾನೆ ಹೇಳ್ಬಹುದು. ಮತ್ತೆ ಇದರ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಂಡ್ ತನಕ ಚೆನ್ನಾಗಿದ್ದು ಆಡಿಯನ್ಸ್ ನ ಗ್ರಿಪ್ ಮಾಡುತ್ತೆ. ಹಾಗೆ ಫಿಲಮ್ ಅಲ್ಲಿ ಇರುವಂತ ಮೆಚುರಿಟಿ ಇಷ್ಟ ಆಯ್ತು. ಮತ್ತೆ ಇದರಲ್ಲಿ ಇರುವಂತ ಕಾಮಿಡಿ, ಕಿಸ್ಸಿಂಗ್ ಸೀನ್ಸ್ ಎಲ್ಲ ಕೂಡ ನ್ಯಾಚುರಲ್ ಆಗಿ ಆಡ್ ಆಗಿರೋ ತರ ಇದೆ, ಯಾವುದು ಕೂಡ ಫೋರ್ಸ್. ಇನ್ನು ಪಾಸಿಟಿವ್ ಅಂತ ಬಂದ್ರೆ ಸಂತೋಷ್ ಶೋಭನ್ ಅವರ ಆಕ್ಟಿಂಗ್ ಇಲ್ಲಿ ಇಂಪ್ರೆಸಿಂಗ್ ಆಗಿತ್ತು. ಹಾಗೆ ಮಾನಸ್ ಅವರ ಆಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಹೀರೋನೇ ಡಾಮಿನೇಟ್ ಮಾಡುವಷ್ಟು ಇಂಪ್ಯಾಕ್ಟ್ ಆಗಿತ್ತು. ಹಾಗೆ ಯೋಗಿ ಬಾಬು ಅವರ ಆಕ್ಟಿಂಗ್, ಕಾಮಿಡಿ ಎಲ್ಲ ಇಷ್ಟ ಆಗತ್ತೆ. ಮತ್ತೆ ಡೈರೆಕ್ಟರ್ಗೆ ಇದು ಫಸ್ಟ್ ಫಿಲಮ್ ಆದ್ರೂ ಕೂಡ ಒಂದೊಳ್ಳೆ ಫಿಲಮ್ ನ ಡೆಲಿವರ್ ಮಾಡಿದ್ದಾರೆ. ಇನ್ನು ಈ ಫಿಲಮ್ ನ ನೆಗೆಟಿವ್ ಅಂತ ಬಂದ್ರೆ ಫಸ್ಟ್ ಹಾಫ್ ಚೆನ್ನಾಗಿರೋದ್ರಿಂದ ಸೆಕೆಂಡ್ ಹಾಫ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದು ಫಸ್ಟ್ ಹಾಫ್ಗೆ ಲಿಂಕ್ ಆಗದೆ ಇರುವಂತ ಸೀನ್ಸ್ ಬಂದಾಗ ಇದು ಬೇಕಿರ್ಲಿಲ್ಲ ಅನ್ನೋ ಫೀಲ್ ಕೊಡುತ್ತೆ. ಮತ್ತೆ ಈ ಫಿಲಮ್ ನ ಮ್ಯೂಸಿಕ್ ಅಂಡ್ ಸಾಂಗ್ ಆವರೇಜ್ ಆಗಿದ್ದು ಇನ್ನ ಚೆನ್ನಾಗಿದ್ದಿದ್ರೆ ಫಿಲಮ್ ಇನ್ನ ಹಿಟ್ ಆಗೋದು ಅಂತ ಅನ್ನಿಸ್ತು. ಇದು ಬಿಟ್ರೆ ಬೇರೆ ಯಾವುದೇ ರೀತಿಯ ನೆಗೆಟಿವ್ ಫೀಲ್ ಇದರಲ್ಲಿ ಇರಲಿಲ್ಲ. ಫೈನಲಿ ಇದೊಂದು ಎ ಸರ್ಟಿಫಿಕೇಟ್ ಮೂವಿ ಆಗಿದ್ರು ಕೂಡ ಒಂದೊಳ್ಳೆ ಲವ್ ಬಾಂಡಿಂಗ್ ಇರುವಂತ ಫಿಲ್ಮ್ ಆಗಿದೆ ಅಂಡ್ ಲವರ್ಸ್ಗೆ ಇದು ತುಂಬಾ ಇಷ್ಟ ಆಗುತ್ತೆ. ಇನ್ನು ನೀವೇನಾದ್ರೂ ಈ ಫಿಲಮ್ ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಈ ಫಿಲಮ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಿಲಮ್ ರಿಲೇಟೆಡ್ ಮೋರ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thanks for watching this.